ಕ್ರಿಕೆಟ್ ಅಂತ ಬಂದರೆ ಯಾಕೋ ಎಲ್ಲವೂ ಕೂಡ ನಮ್ಮ ಕಡೆನೇ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿನ್ನೆ RCB ವುಮೆನ್ಸ್ ಫೈನಲ್ ಗೆದ್ದು ಬೇಗಿದ್ರು. ಅದಾದ ನಂತರ ಇವತ್ತು ನಮ್ಮ ಭಾರತದ ಕಿರಿಯರ ತಂಡ ಅಂಡರ್-19 ವಿಶ್ವಕಪ್ ಫೈನಲ್ ಅನ್ನ ಗೆದ್ದು ಬೀಗಿದೆ. ಈಗ ಭಾರತ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಬ್ಲೂ ಬಾಯ್ಸ್. ವೈಭವ್ ಸೂರ್ಯವಂಶಿ ಆಟಕ್ಕೆ ಇಂಗ್ಲೆಂಡ್ ತತ್ತರಿಸಿ ಹೋಯಿತು. ಇವತ್ತು ಜಿಂಬಾಬ್ವೆಯ ಹರಾರೆಯಲ್ಲಿ ನಡೆದಂತ ಫೈನಲ್ ಪಂದ್ಯ. 6ನೇ ಬಾರಿಗೆ ವಿಶ್ವಕಪ್ ಗೆದ್ದಿದೆ ನಮ್ಮ ಭಾರತ ತಂಡ. ಇಂಗ್ಲೆಂಡ್ಗೆ 412 ರನ್ ಟಾರ್ಗೆಟ್ ನೀಡಿತ್ತು ನಮ್ಮ ಭಾರತ. ಅಂಡರ್-19 ವಿಶ್ವಕಪ್ ಫೈನಲ್ ಅನ್ನ ಗೆದ್ದು ಬೇಗಿದೆ ಭಾರತ. ಇವತ್ತು ಮಾತ್ರ ನಮ್ಮ 14 ವರ್ಷದ ಆಟಗಾರ ವೈಭವ್ ಸೂರ್ಯವಂಶಿ ಅವರ ಆಟ ಒಂಥರ ವೈಭವಯುತವಾಗಿತ್ತು, ಅದ್ಭುತವಾಗಿತ್ತು. ಕೇವಲ 80 ಬಾಲ್ಗಳನ್ನು ಆಡಿದ 14 ವರ್ಷದ ಆಟಗಾರ ವೈಭವ್ ಸೂರ್ಯವಂಶಿ ಬರೋಬ್ಬರಿ 175 ರನ್, ವೈಯಕ್ತಿಕ 175 ರನ್ ಗಳಿಸಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅದಾದ ನಂತರ ಟೋಟಲ್ ಟಾರ್ಗೆಟ್ 412 ಆಗಿತ್ತು. ಆದರೆ ಇಂಗ್ಲೆಂಡ್ ತಂಡ ಈಗ ಆಲ್ ಔಟ್ ಆಗಿದೆ ಮತ್ತು ಸೋತಿದೆ. ಈ ಮುಖೇನ ನಮ್ಮ ಅಂಡರ್-19 ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತ ತಂಡ ಇವತ್ತು ಗೆದ್ದು ಬೀಗಿದೆ ಇಂಗ್ಲೆಂಡ್ ತಂಡದ ಎದುರು. 6ನೇ ಬಾರಿಗೆ ಈ ಮುಖೇನ 6ನೇ ಬಾರಿಗೆ ವಿಶ್ವಕಪ್ ಗೆದ್ದಿದೆ ನಮ್ಮ ಭಾರತ ತಂಡ. ಇದು ನಿಜಕ್ಕೂ ಹೆಮ್ಮೆಯ ದಿನ ಮತ್ತು ಹೆಮ್ಮೆಯ ಕ್ಷಣ. ಕೇವಲ 80 ಎಸೆತಗಳಲ್ಲಿ 175 ರನ್ ಸಿಡಿಸಿದ್ರು ವೈಭವ್ ಸೂರ್ಯವಂಶಿ. ಈ ಮುಖೇನ 412 ಟಾರ್ಗೆಟ್ ಅನ್ನ ನೀಡಿತ್ತು ಭಾರತ. ಈಗ ನಮ್ಮ ಭಾರತ ಕಿರಿಯರ ತಂಡ ವಿಶ್ವವನ್ನೇ ಗೆದ್ದು ಸಾಧನೆ ಮಾಡಿದೆ. ಈ ಮುಖೇನ 6ನೇ ಬಾರಿಗೆ ಆ ಒಂದು ಟ್ರೋಫಿಗೆ ಮುತ್ತಿಡ್ತಾ ಇದೆ ನಮ್ಮ ಭಾರತ. ನಿಜಕ್ಕೂ ಹೆಮ್ಮೆಯ ಸಂಗತಿ. ನಿನ್ನೆ ರಾತ್ರಿ ಕೂಡ ನಮ್ಮ ಕನ್ನಡಿಗರ ಪಾಲಿಗೆ ಒಂದು ಅವಿಸ್ಮರಣೀಯ ಕ್ಷಣವಾಗಿತ್ತು, ದಿನವಾಗಿತ್ತು. ಕಾರಣ ನಮ್ಮ RCB ವುಮೆನ್ಸ್ ತಂಡ ಫೈನಲ್ ಅನ್ನ ಗೆದ್ದಾಯಿತು. ಇವತ್ತು ಈ ಒಂದು ಮ್ಯಾಚ್ನ ಮೇಲೆ ಎಲ್ಲರ ಕಣ್ಣಿತ್ತು, ಭಾರತೀಯರ ಕಣ್ಣಿತ್ತು. ಸೊ ಯಾವ ರೀತಿಯಾಗಿ ಆಡ್ತಾರೆ ನಮ್ಮ ಅಂಡರ್-19 ಹುಡುಗರು, ಗೆಲ್ತಾರಾ ಇಲ್ವಾ, ಸಹಜವಾಗಿ ಪ್ರಶ್ನೆ ಇದ್ದೇ ಇತ್ತು. ಸೊ ಫೈನಲಿ ವೈಭವ್ ಸೂರ್ಯವಂಶಿ ಅವರ ವೈಯಕ್ತಿಕ ಆಟ ಎಲ್ಲರ ಮನಸೂರೆಗೊಂಡಿತ್ತು ಮತ್ತು ಅದ್ಭುತವಾಗಿ ವೇಗವಾಗಿ ಬ್ಯಾಟ್ ಬೀಸಿದ್ರು. 80 ಎಸೆತಗಳಲ್ಲಿ 175 ರನ್. ಇದು ಅಸಾಧ್ಯವಾದಂಥ ಮಾತು. ಬಟ್ ಎಷ್ಟೋ ಕ್ರಿಕೆಟಿಗರ ಒಂದು ಕನಸಿನ ಆಟ ಇದು. ಇವತ್ತು ಅಷ್ಟು ಅದ್ಭುತವಾಗಿ ಆಡಿದ್ರು ವೈಭವ್ ಸೂರ್ಯವಂಶಿ. ಕೊನೆಗೂ ಇವತ್ತು ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ.